ಅದು ಎರಡನೇ ಸೆಮಿಫೈನಲ್ ಪಂದ್ಯಾಟ. ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಗೆದ್ದಂತ ದಾವಣಗೆರೆ ಡ್ಯಾನ್ಸರ್ಸ್ 11 ಈಗ ಆರಂಭಿಕ ದಾಂಡಿಗೆತನವನ್ನು ಮುಂದುವರಿಸ್ತಾ ಇದೆ. ದಾವಣಗೆರೆ ಡ್ಯಾನ್ಸರ್ಸ್ 11 on the toss, elected to bat first. ದಿ ವೈಬ್ ಧಾರವಾಡ ಆರಂಭಿಕದ ಎಸ್ ಕಾರ್ಯಕ್ರಮದಲ್ಲಿ ಬೌಲರ್ ಎಸ್ ಕಾರ್ಯಕ್ರಮದಲ್ಲಿ ಜಾಯ್, ಹುಡುಗ್ರ ನೀವು ಹೊರ ಬರಪ್ಪಿ. ಅಲ್ಲಿ ಎರಡನೇ ಸೆಮಿಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಆರಂಭಿಕ ದಾಳಿಗೆತನದಲ್ಲಿ ಸಂತೋಷ್ ಸ್ಟ್ರೈಕ್ ರೂಪದಲ್ಲಿ, ಡ್ಯಾನಿ ನಾನ್ ಸ್ಟ್ರೈಕ್ ರೂಪದಲ್ಲಿ. ಜಾಯ್ ಎರಡನೇ ಸೆಮಿಫೈನಲ್ ಪಂದ್ಯದ ಮೊದಲ ಚೆಂಡಿಗಾಗಿ ಜಾಯ್ ಟು ಸಂತೋಷ್. ಆರಂಭಿಕ ಎಸೆತ, ರಿವರ್ಸ್ ಶಾಟ್ ನ ಮಾಡಲಾಗ್ತಿದ್ದಾರೆ. ಸಂತೋಷ್ ದಾಂಡಿನ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ತಂಡದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಹೆಸರ್ಮದ ಬಿರುಸಿನ ಹೊಡೆತ, ಸಂತೋಷ್ ದಾಂಡಿನ ಮುಖಾಂತರವಾಗಿ ಮತ್ತೊಂದು ಮನಮೋಹಕ ಬೌಂಡ್ರಿ. ತಂಡದ ಮೊತ್ತ 8ಕ್ಕೆ ಸಾಗ್ತಾ ಇದೆ. ಆರಂಭಿಕ ಓವರ್ ಚಾಲ್ತಿಯಲ್ಲಿರುವಂತೆ ಮತ್ತೆ 4ನೇ ಚೆಂಡಿಗಾಗಿ ಜಾಯ್. ವೈಡ್ ಬಾಲ್, ಮತ್ತೆ ಬೆರಸಿನ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್. ಸಂತೋಷ್ ದಾಂಡಿನ ಮುಖಾಂತರವಾಗಿ ಮತ್ತೊಂದು ಮನಮೋಹಕ ಹೊಡೆತ, 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಬೌಂಡ್ರಿ. ಆರಂಭಿಕ ಹಂತದಲ್ಲಿ ಸಿಡಿಲ ಬರದ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ ದಾವಣಗೆರೆ ಡ್ಯಾನ್ಸರ್ಸ್. ಸಂತೋಷ್ ಕಳೆದ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಆರಂಭಿಕ ಜೋಡಿ ಡ್ಯಾನಿ ಹಾಗೂ ಸಂತೋಷ್ ಉತ್ತಮ ಪಾರ್ಟ್ನರ್ಶಿಪ್ ಅನ್ನು ಹೊಂದಿದ್ದಾರೆ, ಜೊತೆ ಆಟವನ್ನ ಮುಂದುವರಿಸಿದ್ದಾರೆ. ಮತ್ತೆ ರಿವರ್ಸ್ ಶಾಟ್ ಪ್ರಯತ್ನ, ಡಾಕ್ಟರ್ ಡೆಲಿವರಿ ಕಂಡು ಬರ್ತಾ ಇದೆ. ಅಂತಿಮ ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಬೆರಸಿನ ಹೊಡೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಈ ಬಾರಿ. ಅಲ್ಲಿ ನಂಬುಗೆಯ ದಾಂಡಿಗ ಸಂತೋಷ್ ಈ ಬಾರಿ
ಡೀಪ್ ಎಕ್ಸ್ಟ್ರಾ ಮಿಡ್ ವಿಕೆಟ್ ರೂಪದಲ್ಲಿ ಕ್ಯಾಚ್ ಅನ್ನು ಪೆವನೆತ್ತ ಸಾಕ್ತಿದ್ದಾರೆ ಪಂದ್ಯಾಟ ವೀಕ್ಷಣೆಗಾಗಿ. ಅಲ್ಲಿ ಆರಂಭಿಕ ಜೋಡಿ ಬ್ರೇಕ್ ಆಗ್ತಾ ಇದೆ, ಬ್ರೇಕ್ ಥ್ರೂ ಪಡ್ಕೊಳ್ತಿದ್ದಾರೆ ಜೈ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 12ಕ್ಕೆ 1, ಸಾರಿ 13ಕ್ಕೆ 1. ಅಲ್ಲಿ ಸಂತೋಷ್ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗ ದುಗ್ಗ. ಉತ್ತಮವಾದೊಂದು ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ರು ಸಂತೋಷ್. 3 ಬೌಂಡ್ರಿಗಳನ್ನು ದಾಖಲಿಸಿಕೊಂಡು ಮತ್ತೊಂದು ಫಲಾಢ್ಯ ಹೊಡೆತಕ್ಕೆ ಕೈ ಹಾಕಿ ಕ್ಯಾಚ್ ಅನ್ನಿಟ್ಟು ಪೆವನೆತ್ತ ಸಾಕ್ತಿದ್ದಾರೆ ಪಂದ್ಯಾಟ ವೀಕ್ಷಣೆಗಾಗಿ. ಅವರ ಸ್ಥಾನ ತುಂಬಲು ಮತ್ತೋರ್ವ ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ ದುಗ್ಗ. ಅಲ್ಲಿ 2ನೇ ಓವರ್ಗಾಗಿ ಮತ್ತೊಬ್ಬ ಅನುಭವಿ ಎಸೆತಗಾರ ಜಾನ್. ಅಲ್ಲಿ ಸ್ಟ್ರೈಕ್ ರೂಪದಲ್ಲಿ ಬಲಾಢ್ಯ ಹೊಡೆತಗಾರ ಡ್ಯಾನಿ. ಸ್ಟ್ರೈಕ್ ರೂಪದಲ್ಲಿ ತಂಡದ ಮೊತ್ತ 13. ಮೊದಲ ಓವರ್ ಮುಕ್ತಾಯದ ಬಳಿಕ 13 for 1. ವೈಡ್ ಬಾಲ್. ತೀರಾ ಕೆಳಮಟ್ಟದಲ್ಲಿ ಸಾಕ್ತಾ ಇದೆ ಚೆಂಡು. ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. 2 ತಂಡಗಳು ಕೂಡ ಬಲಿಷ್ಠ ತಂಡಗಳು. ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಜಾನ್. ಬಿರುಸಿನ ಹೊಡೆತ ತನ್ಮೂಲಕ ಅಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ತೋರ್ಪಡಿಸಿದ್ರು. ಲಾಂಗನ್ ರೂಪದಲ್ಲಿರ್ತಕ್ಕಂಥ ಕ್ಷೇತ್ರ ರಕ್ಷಕ ಕಾದ್ ನೋಡ್ಬೇಕಾಗಿದೆ. ರಿವ್ಯೂ ಅಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ರಿವ್ಯೂ ನೀಡಲಾಗ್ತಾ ಇದೆ.
ಅಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ಗೆ ಮೊರೆ ಹೋಗ್ತಿದ್ದಾರೆ ಆಟಗಾರರು ಸಹಕರಿಸಿ. ಉತ್ತಮ ಸಿಕ್ಸರ್ ಅನ್ನು ಅಡ್ಡಾಯಿಸಿದ್ರು ಅಲ್ಲಿದ್ದಂತ ಕ್ಷೇತ್ರ ರಕ್ಷಕ. ಬೌಂಡ್ರಿ ಲೈನ್ ನ ತುದಿಯಲ್ಲಿ ಸಿಕ್ಸರ್ ನ ಅಡ್ಡಾಯಿಸುವಂತ ಪ್ರಯತ್ನ ನಡೆಸಿದ್ರು. ಅಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಮೊರೆ ಹೋಗ್ತಿದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಏನಾಗ್ತದೆ ಕಾದ್ ನೋಡ್ಬೇಕಾಗಿದೆ. ಅಂಪೈರ್ ಡಿಸಿಷನ್ ಅಂಪೈರ್ ಹೇಳ್ತಾರೆ ಈಗ ನಿರ್ಣಯವನ್ನ. ಫಸ್ಟಿಗೆ ಬೌಂಡ್ರಿ ಲೈನ್ ತೊಳೆದ್ರೆ ಅಲ್ಲಿ ಅಂಪೈರ್ ನಿರ್ಣಯ ಏನಾಗ್ತದೆ ಕಾದ್ ನೋಡ್ಬೇಕಾಗಿದೆ. ಅಂಪೈರ್ಸ್ ಕೇವಲ ಒಂದು ರನ್ ಮಾತ್ರ. ಅಲ್ಲಿ ಸಿಕ್ಸರ್ ಅನ್ನು ಅಡ್ಡಾಯಿಸಿದ್ದಾರೆ. ಇಲ್ಲಿ ಬೌಂಡ್ರಿ ಲೈನ್ ತುದಿಯಲ್ಲಿ ಯಾವುದೇ ಆಟಗಾರರು ಪ್ರೇಕ್ಷಕರು ನಿಲ್ಲುವಂತಿಲ್ಲ. ಬ್ಯಾರಿಕೇಡ್ ಇಂದ ಹೊರಗಡೆ ಕೂತ್ಕೊಂಡ್ಬಿಡಿ. ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನ ಬ್ಯಾರಿಕೇಡ್ ಇಂದ ಹೊರಗಡೆ ನಿಂತ್ಕೊಂಡು ವೀಕ್ಷಣೆ ಮಾಡಬಹುದು. ಮಧ್ಯ ಬೆರೆಸಿನ ಹೊಡೆತಕ್ಕೆ ಕೈ ಹಾಕಿರೋ ದುಗ್ಗ. ಅಲ್ಲಿ ಮತ್ತೊಂದು ಉದ್ದರಿ ಪತನವಾಗ್ತಾ ಇದೆ. ಉತ್ತಮವಾದ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸಿದ್ದಾರೆ ಜಾನ್. ಈ ಒಂದು ಹಂತದಲ್ಲಿ ಮತ್ತೊಂದು ಉದ್ದರಿ ಪತನವಾಗ್ತಾ ಇದೆ. ಅಲ್ಲಿ ದುಗಾರ ಸಂತುಮಲ ಮತ್ತೋರ್ವ ಹೊಸದಾಟಿಗ ರಾಹುಲ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಮತ್ತೆ ಜಾನ್ 5ನೇ ಚೆಂಡಿಗಾಗಿ ಬಿರುಸಿನ ಹೊಡೆತ. ರಾಹುಲ್ ದಾಳಿನ ಮುಖಾಂತರವಾಗಿ ಕವರ್ಸ್ ರೂಪದಲ್ಲಿ ಸಾಗ್ತಾ ಇದೆ. ಮಧ್ಯ ಮೂರು ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಉತ್ತಮದೊಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದೆ ದಿ ವೈಬ್ ಧಾರವಾಡ ತಂಡದ ಮೊತ್ತ ಈ 3 ಓಟಗಳ ಮುಖಾಂತರವಾಗಿ 18ಕ್ಕೆ ಸಾಗ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ ಡೀಪ್ ಲೈನ್ ಸಾಗ್ತಾ ಇದೆ. 1 ಓಟ ಪೂರ್ಣ. 2ನೇ ಓಟಕ್ಕೆ ಯತ್ನ. 2 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 20. 2 ವಿಕೆಟ್ ನಷ್ಟಕ್ಕೆ. ಈ ಒಂದು ಟೂರ್ನಿಯ ಪಂದ್ಯಾಟದ ವೀಕ್ಷಣೆಗಾಗಿ
ಗ್ಯಾಲರಿ ಹೌಸ್ ಓನರ್ ಆದಂತ ಮಾಲೀಕರಾದಂತ ಪುನೀತ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಟೂರ್ನಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಪುನೀತ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 20. ಗ್ಯಾಲರಿ ಹೌಸ್ ಮಾಲೀಕರಾದಂತಹ ಪುನೀತ್ ಅವರು ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಪುನೀತ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೌಲರ್ ನೇಮ್ ರಾಜೇಶ್. ಮತ್ತೆ ದೀಪು ಯಥಾಸ್ಥಿತಿಯಲ್ಲಿ ಮುಂದುವರಿತಿದ್ದಾರೆ. ಅಲ್ಲಿ ಮೂರನೇ ಓವರ್ಗಾಗಿ ಮತ್ತೊರು ಹೊಸ ಬೌಲರ್ ರಾಜೇಶ್ ಅವರನ್ನು ಪರಿಚಯ ಮಾಡಿಕೊಡ್ತಾ ಇದೆ ದಿ ವೈಬ್ ಧಾರವಾಡ ತಂಡ. ಆರಂಭಿಕ ಹಂತದಲ್ಲಿ ಸಂತೋಷ ಗುದ್ದುಗಾರ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ದಾವಣಗೆರೆ ಡ್ಯಾನ್ಸರ್ಸ್ 11 ತಂಡ. ಕೊಂಚ ಆರಂಭಿಕ ಕುಸಿತ ಕಂಡು ಬರ್ತಾ ಇದೆ. ಮತ್ತೆ ಮೂರನೇ ಓವರ್ಗಾಗಿ ರಾಜೇಶ್ ಪಂದ್ಯವನ್ನು ಬೇಗ ನಡೆಸಿಕೊಡಿ. ಫೈನಲ್ ಪಂದ್ಯಾಟಕ್ಕೆ ಅಡಚಣೆ ಆಗ್ತದೆ. ಈಗ ಸೂರ್ಯ ಅಸ್ತಂಗತನಾಗ್ತಿದ್ದಾನೆ. ಫೈನಲ್ ಪಂದ್ಯ ಅದೆಷ್ಟು ಓವರ್ಗಳಿಗೆ ಕಡಿತಗೊಳಿಸಲಾಗ್ತದೆ ಕಾದು ನೋಡ್ಬೇಕಾಗಿದೆ. ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ರಾಹುಲ್ ದಂಡಿನ ಮುಖಾಂತರವಾಗಿ ಮತ್ತೊಂದು ಮನಮೋಹಕ ಭರ್ಜರಿ ಸಿಕ್ಸರ್. ಆರೋಟಗಳ ಸೇರ್ಪಡೆಯಾಗ್ತಾ ಇದೆ. ರಾಹುಲ್ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಆರಂಭಿಕ ಎಸೆತದ ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು. ಆ ಸಿಕ್ಸರ್ ಮುಖಾಂತರವಾಗಿ ತಂಡದ ಮೊತ್ತ 26ಕ್ಕೆ ಸಾಗ್ತಾ ಇದೆ. ರಕ್ಷಣಾತ್ಮಕವಾಗಿ ಬ್ಯಾಟ್ ಬೀಸಿದ್ರು. ಯಾವುದೇ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ರಾಜೇಶ್. ಆರಂಭಿಕ ಎಸೆತದಲ್ಲಿ ಸಿಕ್ಸರ್ ಅನ್ನು ಬಿಟ್ಕೊಟ್ರೆ ಈ ಒಂದು ಎಸೆತ ಡಾಟ್ ಬಾಲ್ಗೆ ಸೇರ್ಪಡೆ ಆಗ್ತಾ ಇದೆ. ಈ ಒಂದು ಟೂರ್ನಿಯ ನೇರ ಪ್ರಸಾರ ಯೂಟ್ಯೂಬ್ ನ ಐ ಸ್ಪೋರ್ಟ್ಸ್ ಚಾನೆಲ್ ನಲ್ಲಿ ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. ಈಲು ಅವರ ಮಾಲೀಕತ್ವದ ಐ ಸ್ಪೋರ್ಟ್ಸ್ ಈ ಒಂದು ಟೂರ್ನಿಯ ನೇರ ಪ್ರಸಾರ ಹಕ್ಕನ್ನ ನೀಡ್ತಾ ಇದೆ. ಬಲಾಢ್ಯ ಹೊಡೆತಕ್ಕೆ ಕೈ ಹಾಕಿದ್ರು. ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ನಡೆಸಿದ್ರು. ಅಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ನಾಲ್ಕನೇ ಚೆಂಡಿಗಾಗಿ ರಾಜೇಶ್ ಟು ರಾಹುಲ್. ಮತ್ತೆ ಬೇಗ ಶಾಟ್ ಮಾಡುವಂತ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಅಲ್ಲಿ ಕೈಯಲ್ಲಿರ್ತಕ್ಕಂಥ ಕ್ಯಾಚ್ ಅನ್ನ ಕೈ ಚೆಲ್ತಿದ್ದಾರೆ. ಅಂತಿಮವಾಗಿ 2 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಮುಕ್ತಾಯ ಕಂಡ 4 ಚೆಂಡುಗಳಲ್ಲಿ ಈಗಾಗಲೇ 8 ಓಟವನ್ನು ಬಿಟ್ಕೊಡ್ತಿದ್ದಾರೆ ರಾಜೇಶ್. ತಂಡದ ಮೊತ್ತ 28. ಮೂರನೇ ಓವರ್ನಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ 5ನೇ ಚೆಂಡಿಗಾಗಿ ಮಧ್ಯೆ ಬ್ಯಾಟಿನ ತುದಿ ಅಂಚನ ಸಾವಿರದಂತ ಚೆಂಡು ಕ್ಲೀನ್ ಬಾಲ್ ಮುಖಾಂತರವಾಗಿ ರಾಹುಲ್ ಉದ್ದರಿ ನೆಲಕ್ಕುರುಳ್ತಾ ಇದೆ. ಅಲ್ಲಿ ರಾಜೇಶ್ ಉತ್ತಮ ಕಮ್ ಬ್ಯಾಕ್ ಮಾಡಿದ್ರು. ಅಲ್ಲಿ ಉದ್ದರಿಯನ್ನ ತಮ್ಮದಾಗಿಸಿಕೊಳ್ತಿದ್ದಾರೆ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ರು ರಾಹುಲ್. ತಮ್ಮ ತಂಡಕ್ಕೆ 11 ರನ್ನಿನ ಕಾಣಿಕೆಯನ್ನು ನೀಡಿ ಪ್ರೇರಣೆ ಸಾಕ್ತಿದ್ದಾರೆ. ಪಂದ್ಯಾಟ ವೀಕ್ಷಣೆಗಾಗಿ ಒಂದು ಭರ್ಜರಿ ಸಿಕ್ಸರ್ ಕೂಡ ತಮ್ಮ ಖಾತೆಯಲ್ಲಿ
ದಾಖಲಿಸಿಕೊಂಡ್ರು. 11 ರನ್ನಿನ ಕಾಣಿಕೆ ನೀಡಿ ಪಯಣದ ಸಾಕ್ತಿದ್ದಾರೆ. ಅವರ ಸ್ಥಾನ ತುಂಬಲು ಮತ್ತೋರ್ವ ಹೊಸ ದಾಂಡಿಗ ನಿಶಾಂತ್. ತಂಡದ ಮೊತ್ತ 28ರಲ್ಲೇ ಸ್ಥಗಿತವಾಗ್ತಾ ಇದೆ. ಪ್ರಮುಖ 3 ಉದ್ದರಿಗಳ ಪತನವಾಗ್ತಾ ಇದೆ. ಅಂತಿಮ ಚೆಂಡಿಗಾಗಿ ಮತ್ತೆ ರಾಜೇಶ್. ಲಾಸ್ಟ್ ಬಾಲ್. 3ನೇ ಓವರ್ನ ಕೊನೆಯ ಚೆಂಡಿಗಾಗಿ ಮತ್ತೆ ರಾಜೇಶ್. ಸ್ಲೋವರ್ ಚೆಂಡು, ನಿಧಾನಗತಿಯ ಮಂದಗತಿಯ ಎಸೆತ, ಕೇವಲ ಒಂಟಿ ಓಟ. ಅಲ್ಲಿ ಓವರ್ ಕೂಡ ಮುಕ್ತಾಯ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 29ಕ್ಕೆ 3. ತಂಡದ ಒಟ್ಟು ಮೊತ್ತ 29. 3 ಓವರ್ಗಳ ಮುಕ್ತಾಯಕ್ಕೆ. ಸ್ಟ್ರೈಕ್ ನಲ್ಲಿ ಡ್ಯಾನಿ ಅಲ್ಲ, ನಿಶಾಂತ್ ಸಿಂಗಲ್ ಹೊಡಿದ್ರು. ಕಾಮಿಡಿ. ಈ ಟೈಮ್ನಲ್ಲಿ ಕಾಮಿಡಿ ಬೇಕಾಗ್ರು. ಈಗ ತಾನೇ ಆಗಮಿಸಿರ್ತಕ್ಕಂಥ ಪಂದ್ಯಾಟದ ವೀಕ್ಷಣೆ ಮಾಡುತ್ತಾ ಇರ್ತಕ್ಕಂಥ ಕರಣ್ ಮಾಸ್ಟರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಶಾಂತ್ ಈಗ ತಾನೇ ಆಗಮಿಸಿರ್ತಕ್ಕಂಥ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಕರಣ್ ಮಾಸ್ಟರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಲ್ಲಿ ಮತ್ತೆ 4ನೇ ಓವರ್ಗಾಗಿ ಜಾನ್. ಕಳೆದ ಓವರ್ನಲ್ಲಿ ಪ್ರಮುಖ ವಿಕೆಟ್ ಅನ್ನ ಕಬಳಿಸಿಕೊಂಡಂತ ಆಟಗಾರ. ಕಳೆದ ಓವರ್ನಲ್ಲಿ ಕೇವಲ 7 ಓಟವನ್ನು ಮಾತ್ರ ಬಿಟ್ಕೊಂಡಿದ್ರು, 1 ಉದ್ದರಿಯನ್ನ ಕಬಳಿಸಿಕೊಂಡಿದ್ರು. ಈಗ ಅದ್ಯಾವ ರೀತಿಯ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗಿದೆ. ಓಟಗಳು ಬರ್ತಾ ಇಲ್ಲ. ನೆಟ್ಟ ನೇರ ಹೊಡೆತ ಲಾಂಗ್ ಆಫ್ ರೂಪದಲ್ಲಿ ಸಾಗ್ತಾ ಇದೆ. ತಂಡದ ಮೊತ್ತ 30. ಈ ಒಂಟಿ ಓಟದ ಮುಖಾಂತರವಾಗಿ ಉತ್ತಮ ರೀತಿಯ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾ ಇದೆ ದಿ ವೈಬ್ ಧಾರವಾಡ ತಂಡ. ದಿ ವೈಬ್ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ. ದ ವೈಬ್ ಬೌಲರ್ ಆದ ಜಾನ್. ಬಿಗ್ ಶಾಟ್ ಮಾಡುವಂತ ಪ್ರಯತ್ನ. ಡೀಪ್ ಎಕ್ಸ್ಟ್ರಾ ಲಾಂಗ್ ಈ ಬಾರಿ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಅಲ್ಲಿ ನಂಬುಗೆಯ ದಾಂಡಿಗ ಡ್ಯಾನಿ ಈಗ ಪಂದ್ಯಾಟದ ವೀಕ್ಷಣೆಗಾಗಿ ಪೇರಣೆಯತ್ತ ಸಾಕ್ತಿದ್ದಾರೆ. ದಾವಣಗೆರೆ ಡ್ಯಾನ್ಸರ್ಸ್ 11 ತಂಡದ ಪ್ರಮುಖ ಕೊಂಡಿ ಕಳಚಿ ಬೀಳ್ತಾ ಇದೆ. ಅಲ್ಲಿ ಉತ್ತಮ ರೀತಿಯ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸಿದ್ದಾರೆ ಜಾನ್. ದಿ ವೈಬ್ ಧಾರವಾಡ ತಂಡದ ಪರವಾಗಿ. ಮತ್ತೋರ್ವ ಹೊಸ ದಾಂಡಿಗ ಕುಳ್ಳನೆಯ ವಾಮನ ಮೂರ್ತಿ ಚೇತನ್. ನಮ್ಮ ನಿಮ್ಮ ಮೆಚ್ಚಿನ ಕಿರಣ್ ಸ್ಟ್ಯಾನ್ಲಿ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಡೀಪ್ ಸ್ಕ್ವೇರ್ ಲೆಗ್ ರೂಪದಲ್ಲಿ ಸಾಗ್ತಾ ಇದೆ. ಕೇವಲ ಒಂಟಿ ಓಟವನ್ನು ಮಾತ್ರ ದಾಖಲಿಸುತ್ತಿದ್ದಾರೆ. ತಂಡದ ಮೊತ್ತ 31. ಕೊಂಚ ರನ್ಗಳಿಗೆ ಕಡಿವಾಣ ಹಾಕ್ತಿದ್ದಾರೆ ಧಾರವಾಡ ತಂಡದ ದಾಳಿಕಾರರು. ಡೀಪ್ ಎಕ್ಸ್ಟ್ರಾ ಬಿಡಿ ರೂಪದಲ್ಲಿ ಸಾಕ್ತಾ ಇದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಲಾಂಗ್ ಆನ್ ರೂಪದಲ್ಲಿರ್ತಕ್ಕಂಥ
ಕ್ಷೇತ್ರ ರಕ್ಷಕನಿಂದ. ನವೀನ ಸಾಕಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ದಾರೆ ಧಾರವಾಡ ತಂಡದ ಪರವಾಗಿ. ತಂಡದ ಮೊತ್ತ 32. ಕೊನೆಯ ಬಾಲ್, ಕೊನೆಯ ಎಸೆತ. ಪೂರ್ಣಾಂತರವಾಗಿ ಬೀಳ್ತಾ ಇದೆ ಈ ಬಾರಿ. 4 ಉತ್ತಮ ಡೈವಿಂಗ್ ಕ್ಯಾಚ್ ಪಡೆಯುವಂತ ಪ್ರಯತ್ನದಲ್ಲಿ ವಿಫಲರಾಗ್ತಿದ್ದಾರೆ. ಆ ಬಳಿಕ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಪೂರೈಕೆ ಆಗ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 36. 36. ಕೊನೆಯ ಓವರ್. ಬೌಲರ್ ನೇಮ್ ಅಂತಿಮ ಓವರ್ಗಾಗಿ ನವೀನ ಪಂದ್ಯವನ್ನು ಬೇಗ ನಡೆಸ್ಕೊಡ್ಬೇಕು. ಫೈನಲ್ ಪಂದ್ಯಕ್ಕೆ ಅಡಚಣೆ ಆಗ್ತದೆ. ಈಗಾಗಲೇ ಸೂರ್ಯ ಅಸ್ತಂಗತನಾಗಿದ್ದಾನೆ. ದಯವಿಟ್ಟು ಮತ್ತೆ ಬ್ಯಾಡ್ ಲೈಟ್ ಆ ಒಂದು ಪರಿಸ್ಥಿತಿಯಲ್ಲಿ ಪಂದ್ಯಾಟವನ್ನು ನಡೆಸಬೇಕಾಗ್ತದೆ. ಫೈನಲ್ ಪಂದ್ಯಾಟವನ್ನ ಅಲ್ಲಿ ಮತ್ತೆ ನವೀನ ಎಸೆತಗಾರಿಕೆ ವಿಭಾಗದಲ್ಲಿ ನವೀನ ನವನವೀನ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಎಕ್ಸ್ಟ್ರಾ ಕವರ್ಸ್ ರೂಪದಲ್ಲಿ ಸಾಕ್ತಾ ಇದೆ. ಬೌಂಡ್ರಿ ಆಗುವ ಸಾಧ್ಯತೆ ಕಾಯ್ದುಕೊಳ್ಳಬೇಕಾಗಿದೆ ಈ ಬಾರಿ. ಏತನ್ಮಧ್ಯೆ ರನ್ ಔಟ್. ಡೈರೆಕ್ಟ್ ಹಿಟ್ಸ್ ಆಗ್ತಾ ಇದೆ. ಅಲ್ಲಿ 3ನೇ ರನ್ ಕದಿಯುವಂತ ಪ್ರಯತ್ನದಲ್ಲಿ ರನ್ ಔಟ್ ಆಗ್ತಾ ಇದೆ. ತಂಡಕ್ಕೆ 2 ರನ್ನಿನ ಸೇರ್ಪಡೆಯಾದ್ರೆ ಮತ್ತೆ ಒಂಟಿ ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. 2 ರನ್ ಕಳ್ರಿ, 1 ವಿಕೆಟ್. ತಂಡದ ಮೊತ್ತ $38. ನೋ ಬಾಲ್ ಸೂಚನೆ. ಫ್ರೀ ಹಿಟ್ ಅವಕಾಶ. ತಂಡದ ಮೊತ್ತ 39. ಫ್ರೀ ಹಿಟ್ ಅವಕಾಶ ಈ ಬಾರಿ. ವೈಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಮತ್ತೆ ಫ್ರೀ ಹಿಟ್ ಅವಕಾಶ. ಏನ ರಿವ್ಯೂವಾ ತಳ್ಳಿದೆ ಅಂಪೇರ್ ಇಲ್ವಾ? ಅಲ್ಲ ಅಲ್ಲಿ ಅವರು ಪ್ಲೇಯರ್ಸ್ ಕೇಳ್ತಿದಾರ ಅಂಪೈರ್ಸ್ ಕೇಳ್ತಿದಾರ ಗೊತ್ತಾಗ್ತಿಲ್ಲ. ಅಂಪೈರ್ ಈಗಾಗಲೇ ವೈಡ್ ಬಾಲ್ ಎಂಬ ಸೂಚನೆ ನೀಡಿದ್ರು. ಅದೇನಂತ ಕರೆಕ್ಟ್ ಆಗಿ ತಿಳಿಸ್ಕೊಡಿ. ರಿವ್ಯೂವಾ? ಓಕೆ, ಅಲ್ಲಿ ಥರ್ಡ್ ಅಂಪೈರ್ ರಿವ್ಯೂ ಕೇಳ್ತಿದ್ದಾರೆ. ವೈಡ್ ಬಾಲ್ಗೆ ಥರ್ಡ್ ಅಂಪೈರ್ ಡಿಸಿಷನ್ ಕಾದ್ ನೋಡ್ಬೇಕಾಗಿದೆ. ಥರ್ಡ್ ಅಂಪೈರ್ ಡಿಸಿಷನ್ ಮೊರೆ ಹೋಗ್ತಿದ್ದಾರೆ ನಿರ್ಣಾಯಕರು.
ವೈಡ್ ವೈಡ್ ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಬ್ರೋ. ಥರ್ಡ್ ಅಂಪೈರ್ ಟಿವಿ ಅಂಪೈರ್ ಮೂಲಕ ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಅಂಪೈರ್ ತೀರ್ಮಾನವೇ ಅಂತಿಮ ಅಂತಿಮ ತೀರ್ಮಾನ. ತೀರ್ಮಾನ. ಈಗ ವೈಟ್ ಬಾಲ್ ಎಂಬ ಸೂಚನೆ ನೀಡಿದ್ದಾರೆ. ಆಟಗಾರಿ ಸಹಕರಿಸಬೇಕು. ಈಗ ಥರ್ಡ್ ಅಂಪೈರ್ ರಿವ್ಯೂ ಕೇಳಿದಿರ್ತಾನೆ ನೀವು, ಓಕೆನಾ ಅಣ್ಣ? ನಾವೊಂದು ಮಾತು ಹೇಳ್ತೀನಿ ಕೇಳಿ. ಥರ್ಡ್ ಅಂಪೈರ್ ರಿವ್ಯೂ ಕೇಳಿರ್ತಾನೆ. ಅಲ್ಲ ಥರ್ಡ್ ಅಂಪೈರ್ ಕೇಳಿ, ಥರ್ಡ್ ಅಂಪೈರ್ ಕೇಳಿ. ಅಲ್ಲಿ ಫೈನಲ್ ಪಂದ್ಯಾಟಕ್ಕೆ ಅಡಚಣೆ ಆಗ್ತದೆ. ಪಂದ್ಯಾಟವನ್ನು ಮುಂದುವರಿಸಿ. ಥರ್ಡ್ ಅಂಪೈರ್ ಡಿಸಿಷನ್ ವೈಟ್ ಬಾಲ್. ಓಕೆ, ದಯವಿಟ್ಟು ಬೇಗ ಬೇಗ, ಟೈಮ್ ಇಲ್ಲ. ಈಗ ಮತ್ತೆ ಫ್ರೀ ಹಿಟ್ ಅವಕಾಶ ಮುಂದುವರಿಕೆ ಆಗ್ತಾ ಇದೆ. ವೈಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಕಳೆದ ಎಸೆದಲ್ಲಿ ನೋ ಬಾಲ್, ಅದಾದ ನಂತರ ವೈಟ್ ಬಾಲ್. ಈಗ ಮತ್ತೆ ಫ್ರೀ ಹಿಟ್ ಅವಕಾಶ. ಫ್ರೀ ಹಿಟ್. ತಂಡದ ಮೊತ್ತ 40. ಅಂತಿಮ 5 ಚೆಂಡುಗಳು ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ ನಲ್ಲಿ. ಇದೇ ಫೈನಲ್ ಪಂದ್ಯ ರೀತಿ ಕಾಣ್ತಾ ಇದೆ. ಮಧ್ಯ ಬಿರುಸಿನ ಹೊಡೆತ, ಡೀಪ್ ಎಕ್ಸ್ಟ್ರಾ ಕವರ್ಸ್ ರೂಪದಲ್ಲಿ. ಅಲ್ಲಿ ಬಾಲ್ಗೆ ಬೌಂಡ್ರಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕಾಣಿಸ್ತದೆ. ಮತ್ತೆ ಒಳಗಡೆ ಸಮೀಪಿಸ್ತಿದೆ. ಮತ್ತೊಂದು ಇನ್ ಬಿಟ್ವೀನ್ ರನ್ನಿಂಗ್ ವಿವೇಕ್ ಮತ್ತು ಕೇವಲ 2 ವಿಕೆಟ್ಗಳು ಮಾತ್ರ ಚೇತನ್ ಅವರಿಂದ. ತಂಡದ ಮೊತ್ತ 42. 42. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಪೂರ್ಣಾಂತರವಾಗಿ ಬೀಳ್ತಾ ಇದೆ. 1 ಓಟ ಪೂರ್ಣ. 2ನೇ ಓಟಕ್ಕೆ ಯತ್ನ. ಈ ಬಾರಿ ರನ್ ಔಟ್. 2ನೇ ರನ್ ಕದಿಯುವಂತ ಪ್ರಯತ್ನದಲ್ಲಿ ರನ್ ಔಟ್ ಆಗ್ತಿದ್ದಾರೆ ವಿವೇಕ್. ಅಲ್ಲಿ ತಂಡಕ್ಕೆ 1 ರನ್ ಸೇರ್ಪಡೆಯಾದ್ರೆ 1 ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ತಂಡದ ಮೊತ್ತ 43. ಮತ್ತೊಬ್ಬ ಹೊಸ ದಾಂಡಿಗ ವಿಶಾಲ್. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 43. 43. ಖೋಖೋ ನ್ಯಾಷನಲ್ ಪ್ಲೇಯರ್ ಆದ ವಿಶಾಲ್ ಅವರು ನಾನ್ ಸ್ಟ್ರೈಕ್ ಅಲ್ಲಿದ್ದಾರೆ. ಅವರಿಗೆ ಕ್ರಿಕೆಟ್ ಆಡಿಸ್ಲಿಕ್ಕೆ ಕಳಿಸಿದ್ದೀವಿ, ಖೋಖೋ ಆಡಿಸ್ಲಿಕ್ಕಲ್ಲ. ಬಟ್ ಅವರು ನ್ಯಾಷನಲ್ ಲೆವೆಲ್ ಖೋಖೋ ಪ್ಲೇಯರ್. ಓಕೆ, ಉತ್ತಮ ಖೋಖೋ ಪ್ಲೇಯರ್. ಈಗ ಬ್ಯಾಟಿಂಗ್ ರೂಪದಲ್ಲಿ ವಿಶಾಲ್. ಫುಲ್ ಟಾಸ್ ಆಗಿ ಬರ್ತಾ ಇರ್ತಕ್ಕಂಥ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್ ನಲ್ಲಿ ಬೀಳ್ತಾ ಇದೆ. 1 ಓಟ ಪೂರ್ಣಗೊಳಿಸಿದೆ. 2ನೇ ಓಟಕ್ಕೆ ನೋಟಾಗುವ ಸಾಧ್ಯತೆ. ಈ ಬಾರಿ ನಿಸ್ಸಂಶಯವಾಗಿ ರನ್ ಔಟ್. ಅಂತಿಮ ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ ನಲ್ಲಿ. ಕೊನೆಯ ಚೆಂಡು, ಲಾಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್. ತಂಡದ ಮೊತ್ತ 44. ವಿನೋದ್, ಹೊಸ ಆಟಗಾರ ವಿನೋದ್. ಲಾಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್. ಕೊನೆಯ ಚೆಂಡು, ಅಂತಿಮ ಚೆಂಡು.
ಬ್ಯಾಟಿನ ತುದಿ ಅಂಚನ್ನು ಸವರ್ತಾ ಇದೆ. ಅಂತಿಮ ಚೆಂಡಿನಲ್ಲಿ ಮತ್ತೊಂದು ಉದ್ದನೆಯನ್ನು ಕಳೆದುಕೊಳ್ತಾ ಇದೆ. ಉತ್ತಮ ಬೌಲಿಂಗ್ ಪ್ರದರ್ಶನ ಮಾಡಿದ್ರು ದಿ ವೈಬ್ ಧಾರವಾಡ ತಂಡ. 5 ಓವರ್ಗಳ ಮುಕ್ತಾಯಕ್ಕೆ ದಾವಣಗೆರೆ ಡ್ಯಾನ್ಸರ್ಸ್ 11 ತಂಡ 44 ಓಟವನ್ನು ದಾಖಲಿಸಿದ್ರೆ 45 ರನ್ನಿನ ಟಾರ್ಗೆಟ್ ಅನ್ನು ಬಿಟ್ಕೊಡ್ತಾ ಇದೆ ದಿ ವೈಬ್ ಧಾರವಾಡ ತಂಡಕ್ಕೆ. 30 ಎಸೆತ 45 ರನ್ನಿನ ಅವಶ್ಯಕತೆ. ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತಾ ಇದೆ. ಅಣ್ಣ ಗ್ರೌಂಡ್ ಇಂದ ಹೊರಬರಿ ಅಣ್ಣ. ದ ವೈಪ್ ಟೀಮ್ ಅವರು ಬ್ರೋ 12th ಮ್ಯಾನ್ ಬನ್ನಿ. ವೈಬ್ ಧಾರವಾಡ 12th ಮ್ಯಾನ್ ಬನ್ನಿ. ಬ್ಯಾಟ್ಸ್ಮನ್ ಬೇಗ ಬರಬೇಕು. ಫೀಲ್ಡಿಂಗ್ ಸೆಟ್ ಸ್ವಲ್ಪ ಜಲ್ದಿ ಮಾಡ್ಕೋಬೇಕು. ಟೈಮ್ ಎಷ್ಟಿಗೆ? ಒಂದು ಇನ್ನಿಂಗ್ಸ್ 3/4 ಗಂಟೆ ಆಗಿದೆ ಈಗ. ಈ ಇನ್ನಿಂಗ್ಸ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಫೈನಲ್ ಪಂದ್ಯಾಟ 1 ಓವರ್ ಅಥವಾ 2 ಓವರ್ಗಳಿಗೆ ಕಡಿತಗೊಳಿಸಲಾಗ್ತದೆ. ಯಾಕಂದ್ರೆ ನಿನ್ನೆ ಇದೇ ರೀತಿಯ ಪರಿಸ್ಥಿತಿ ಆಗಿತ್ತು. ಮಳೆ ಬಂದಿಲ್ಲ. ಸಮಯ ಫೈನಲ್ ಲಾಸ್ಟ್ ಮ್ಯಾಚ್ ಕತ್ಲಾಗೆ ಆಡಿದ್ರು ಪಾಪ ಅವರು ಹೊಸಪೇಟೆ. ಫೈನಲ್ ಪಂದ್ಯ ಅದೆಷ್ಟು ಓವರ್ಗಳಿಗೆ ಸೀಮಿತಗೊಳ್ತದೆ ಕಾದ್ ನೋಡ್ಬೇಕಾಗಿದೆ. ಸಮಯ 5:45. ಬಿಗ್ ಬಾಸ್ ಪ್ರಸಿದ್ಧ ಜಿಮ್ನಾಸ್ಟಿಕ್ ನಾಗಣ್ಣನವರು ಬಂದಿದ್ದಾರೆ. ದಯವಿಟ್ಟು ಸ್ಟೇಜ್ ಮೇಲೆ ಆಗಮಿಸಬೇಕು. ಸಮಯ ಮಿತಿ ಮೀರಿಸಿದೆ. ವೈಪ್ ಟೀಮ್ ಅವ್ರು ಬರಬೇಕು ಜಲ್ದಿ. ಬ್ಯಾಟ್ಸ್ಮನ್ಸ್ ಅಂಗಳದಲ್ಲಿ ಜಾನ್ ಮತ್ತು ನವೀನ್. ಎರಡನೇ ಸೆಮಿಫೈನಲ್ ಪಂದ್ಯಾಟದ ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಈಗಾಗಲೇ ದಾವಣಗೆರೆ ಡ್ಯಾನ್ಸರ್ಸ್ 11 ತಂಡ 44 ಓಟವನ್ನು ದಾಖಲಿಸಿದ್ರೆ 45 ರನ್ನಿನ ಟಾರ್ಗೆಟ್ ಅನ್ನು ಬಿಟ್ಕೊಡ್ತಾ ಇದೆ ದಿ ವೈಬ್ ಧಾರವಾಡ ತಂಡಕ್ಕೆ. 30 ಎಸೆತ 45 ಅವಶ್ಯಕತೆ. ಮೊದಲನೇ ಓವರ್ ಮಾಡಲು ಬಂದರೆ ಚೇತನ್. ಬೌಲಿಂಗ್ ವಿಭಾಗದಲ್ಲಿ ಚೇತನ್. ಸ್ಟ್ರೈಕ್ ನವೀನ್. ನಾನ್ ಸ್ಟ್ರೈಕ್ ಆರಂಭಿಕ ಹಂತದ ಸ್ಟ್ರೈಕ್ ರೂಪದಲ್ಲಿ ಕುಳ್ಳನೆಯ ವಾಮನ ಮೂರ್ತಿ ನವೀನ ಒಂದೆಡೆ ಆದ್ರೆ ಇನ್ನೊಂದೆಡೆ ಅಜಾನುಬಾಹು ಜಾನ್ ನಾನ್ ಸ್ಟ್ರೈಕ್ ರೂಪದಲ್ಲಿ. ಆರಂಭಿಕ ಎಸೆತಕ್ಕಾಗಿ ಮೊದಲ ಓವರ್ನ ಎಸೆತಕ್ಕಾಗಿ ಚೇತನ್ ಅವರನ್ನ ಪರಿಚಯಿಸ್ತಾ ಇದೆ ದಾವಣಗೆರೆ ಡ್ಯಾನ್ಸರ್ಸ್ 11 ತಂಡ. ಪಂದ್ಯ ಬೇಗ ಮುಂದುವರಿಸಿ ಫೈನಲ್ ಪಂದ್ಯಕ್ಕೆ ಅಡಚಣೆ ಆಗ್ತದೆ. ಆರಂಭಿಕ ಎಸೆತ ವೈಡ್ ಬಾಲ್. ಅತಿಕ್ರಮ ಓಟುಗಳು ಬರ್ತಾ ಇದೆ. ಅಗಲವಾದ ಎಸೆತ. ಬಲಾಢ್ಯ ಹೊಡೆತ ಲಾಂಗನೆ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್
ನವೀನ್ ದಾಳಿನ ಮುಖಾಂತರವಾಗಿ 1 ಬೌನ್ಸ್ ಬೌಂಡ್ರಿ ಔಟ್ ಆಫ್ ದ ಪಾರ್ಕ್. ಆರಂಭಿಕ ಹಂತದಲ್ಲೇ ಬರ ಸಿಡಿಲಿನ ಹೊಡೆತಗಳನ್ನು ದಾಖಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ತಂಡದ ಮೊತ್ತ 5 ಓಟವನ್ನು ದಾಖಲಿಸ್ತಾ ಇದೆ. ಮಾತೆ ಬೆರೆಸಿನ ಹೊಡೆತ ಕೇವಲ 1 ಓಟವನ್ನು ಮಾತ್ರ ದಾಖಲಿಸಿಕೊಂಡ್ರು. ಆ ಬಳಿಕ ತಂಡದ ಮೊತ್ತ 6ಕ್ಕೆ ಸಾಗ್ತಾ ಇದೆ. ಮತ್ತೊಂದು ಬರ ಸಿಡಿಲಿನ ಹೊಡೆತ ಗಾಣಿಯಲ್ಲಿ ಕ್ಷಣಕಾಲ ತೇಲ್ತಾ ಇದೆ. ಇದು ಕೂಡ ಗಗನ ಚುಂಬಿ ಸಿಕ್ಸರ್. ಆರಾಟಗಳ ಸರ್ಪಡ ಆರಂಭಿಕ ಹಂತದಲ್ಲೇ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ ದಿ ವೈಬ್ ಧಾರವಾಡ ತಂಡ. ಉತ್ತಮ ರನ್ಗಳಿಗೆ ಕಂಡು ಬರ್ತಾ ಇದೆ. ಅದ್ಯಾವ ತಂಡ ಈ ಟೂರ್ನಿಯ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತದೆ ಕಾದ್ ನೋಡ್ಬೇಕಾಗಿದೆ. ಮತ್ತೆ ರಿವರ್ಸ್ ಶಾಟ್ ಬರೇ ಹೋದ್ರು. ಪಾಯಿಂಟ್ ರೂಪದಲ್ಲಿ ಸಾಗ್ತಾ ಇದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಕೇವಲ 1 ಓಟ. ತಂಡದ ಮೊತ್ತ 13. ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಬೌಂಡ್ರಿ ಆಗುವ ಸಾಧ್ಯತೆ ತನ್ಮೂಲಕ ಮತ್ತೊಂದು ಮನಮೋಹಕ ಬೌಂಡ್ರಿ. ನವೀನ ಈ ಬಾರಿ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಿದ್ದಾನೆ. ಈ 4 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಆರಂಭಿಕ ಓವರ್ನಲ್ಲಿ 17 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಚೆಂಡು ಕೂಡ ಬಾಕಿ ಉಳಿತಾ ಇದೆ ಆರಂಭಿಕ ಓವರ್ನಲ್ಲಿ. ಪಂದ್ಯ ಮುಂದುವರಿಸಿ. ಮಾತ್ರ ಬಲಾಢ್ಯ ಹೊಡೆತ. ಈ ಬಾರಿ ಕೂಡ ಮತ್ತೊಂದು ಪರ್ಫೆಕ್ಟ್ ಹೊಡೆತ ಬೌಂಡ್ರಿ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 21. ಪಂದ್ಯವನ್ನ ಬೇಗನೆ ಮುಗಿಸುವ ಇರಾದೆಯನ್ನು ವ್ಯಕ್ತಪಡಿಸಿದ್ದಾರೆ ನವೀನ ಹಾಗೂ ಜಾನ್.
ಅಲ್ಲಿ ಬೌಲಿಂಗ್ ಭಾಗದಲ್ಲಿ ದುಗ್ಗ. ಎರಡನೇ ಓವರ್ಗಾಗಿ ಅಲ್ಲಿ ಅಜಾನುಬಾಹು ಜಾನ್ ಸ್ಟ್ರೈಕ್ ರೂಪದಲ್ಲಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ ಈ ಬಾರಿ ಜಾನ್ ದಾಂಡಿನ ಮುಖಾಂತರವಾಗಿ ಭರ್ಜರಿ ಮನಮೋಹಕ ಸಿಕ್ಸ್. ಆ ರೋಟಗಳು ಸೇರ್ಪಡೆಯಾಗ್ತಾ ಇದೆ. ಪಂದ್ಯವನ್ನ ಬೇಗನೆ ಮುಗಿಸುವ ಎಲ್ಲ ಇರಾದೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 27ಕ್ಕೆ ನೋಲ. 23 ಎಸೆತ 18 ರನ್ನಿನ ಅವಶ್ಯಕತೆ. ವೈಡ್ ಬಾಲ್. ತಂಡದ ಮೊತ್ತ 28. ಗೆಲುವಿಗಾಗಿ 23 ಎಸೆತ 17 ರನ್ನಿನ ಅವಶ್ಯಕತೆ. ಆರ್ಕಲ್ ಅಂಜಲವರಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 29 29 ಫರ್ನೋಲಾಸ್. ಮತ್ತೆ ವೀಕ್ಷಕ ಪ್ರಯತ್ನ ಈ ಬಾರಿ ಸುರಕ್ಷಿತ ಗ್ಯಾಪ್ ಶಾಟ್ ತನ್ಮೂಲಕ ನವೀನ ಮತ್ತೊಂದು ಮನೋಮೋಹಕ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಿದ್ದಾರೆ. 4 ಓಟಗಳ ಪೂರೈಕೆ ಆಗ್ತಾ ಇದೆ ಈ ಬಾರಿ. ಈ ಬೌಂಡ್ರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 33. ಗೆಲುವಿಗಾಗಿ ಕೇವಲ 12 ರನ್ನಿನ ಅವಶ್ಯಕತೆ. ಮತ್ತೆ ದುಗ್ಗ ಸ್ಲೋರ್ ಚೆಂಡು ಕೊಂಚ ಕ್ಷೇತ್ರ ರಕ್ಷಣೆ ಎಡವಿಕೆ ಕಂಡು ಬರ್ತಾ ಇದೆ. ಕೇವಲ ಒಂಟಿ ಓಟ, ನಿಧಾನಗತಿಯ ಎಸೆತ ಕಂಡು ಬರ್ತಾ ಇದೆ. ಪರ್ಫೆಕ್ಟ್ ಹೊಡೆತ ದಾಖಲಿಸಿದ್ರೆ ಬೌಂಡ್ರಿ ಅಥವಾ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇತ್ತು. ಆದ್ರೆ ಪರ್ಫೆಕ್ಟ್ ಹೊಡೆತ ಕಂಡು ಬರ್ತಾ ಇಲ್ಲ. ಕೇವಲ ಒಂಟಿ ಓಟ ಮಾತ್ರ ಬರ್ತಾ ಇದೆ. ಮತ್ತೆ ಬಲಾಢ್ಯ ಹೊಡೆತ ಜಾನ್ ದಾಂಡಿನ ಮುಖಾಂತರವಾಗಿ ಮತ್ತೊಂದು ಮನಮೋಹಕ 1 ಬೌನ್ಸ್ ಬೌಂಡ್ರಿ. ಪಂದ್ಯ ಕೈ ಚಾಲ್ತಿದ್ದಾರೆ ದಾವಣಗೆರೆ ಡ್ಯಾನ್ಸರ್ಸ್ 11 ತಂಡ. ತಂಡದ ಮೊತ್ತ 38. ಗೆಲುವಿಗಾಗಿ ಕೇವಲ 7 ರನ್ನಿನ ಅವಶ್ಯಕತೆ. ಫುಲ್ ಟಾಸ್ ಆಗಿ ಬರ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಅಲ್ಲಿ ಡಾಟ್ ಬಾಲ್ ಸೇರ್ಪಡೆ ಆದ್ರೆ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 38ಕ್ಕೆ ನೋಲ. ಗೆಲುವಿಗಾಗಿ ಕೇವಲ 7 ರನ್ನಿನ ಅವಶ್ಯಕತೆ. 18 ಎಸೆತ 7 ಓಟಗಳ ಅವಶ್ಯಕತೆ. ಅಲ್ಲಿ 3ನೇ ಓವರ್ಗಾಗಿ ಹೊಸ ಬೌಲರ್ ಸಂತೋಷ್ ಬಂಡಿ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿ ಚುಕ್ಕಿ ಎಸೆತ.
ಫುಲ್ ಟಾಸ್ ಆಗಿ ಬರ್ತಾ ಇದೆ. ಕೇವಲ ಒಂಟಿ ಓಟಕ್ಕೆ ಮಾತ್ರ ಆಸ್ಪದ ನೀಡ್ತಿದ್ದಾರೆ. ಯಾವುದೇ ಬಲಾಢ್ಯ ಹೊಡೆತಕ್ಕೆ ಕೈ ಹಾಕ್ತಾ ಇಲ್ಲ. ತಂಡದ ಮೊತ್ತ 39. ಗೆಲುವಿಗಾಗಿ ಕೇವಲ 6 ರನ್ನಿನ ಅವಶ್ಯಕತೆ. 16 ಎಸೆತಗಳ ಮುಂದೆ. ಪೂರ್ಣಾಂತರವಾಗಿ ಬೀಸಿದ್ರು. ಒಂದು ಚೆಂಡು ಮತ್ತೆ ಒಂದೋಟ. ಒಂಟಿ ಓಟಗಳಿಗೆ ಮಾತ್ರ ಆಸ್ಪದ ನೀಡ್ತಿದ್ದಾರೆ ದಾಂಡಿಗರು. ತನ್ಮೂಲಕ ತಂಡದ ಮೊತ್ತ 40. 5 ರನ್ನಿನ ಅವಶ್ಯಕತೆ. ಮತ್ತೆ ಒಂಟಿ ಓಟ. ಪ್ರತಿ ಎಸೆತಗಳಲ್ಲೂ ಕೂಡ ಕೇವಲ ಒಂಟಿ ಓಟಗಳಿಗೆ ಮಾತ್ರ ಮಾನ ಮಾಡ್ತಿದ್ದಾರೆ. 41. ಗೆಲುವಿಗಾಗಿ ಕೇವಲ 4 ರನ್ನಿನ ಅವಶ್ಯಕತೆ. 14 ಎಸೆತಗಳ ಮುಂದೆ. ಮತ್ತೆ ನೆಟ ನೇರ ಹೊಡೆತ. ಇದು ಕೂಡ ಒಂಟಿ ಓಟ. ಪಂದ್ಯವನ್ನ ಕೈ ಚಾಲ್ತಿದ್ದಾರೆ ದಾವಣಗೆರೆ ಡ್ಯಾನ್ಸರ್ಸ್ 11. ಅಲ್ಲಿ ಮೇಲುಗೈ ಸಾಧಿಸ್ತಾ ಇದೆ ದಿ ವೈಬ್ ಧಾರವಾಡ. ಈ ಬಾರಿ ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಮತ್ತೆ ಮಿಡ್ ವಿಕೆಟ್ ರೂಪದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 43. ಗೆಲುವಿಗಾಗಿ ಕೇವಲ 2 ರನ್ನಿನ ಅವಶ್ಯಕತೆ. 12 ಎಸೆತಗಳ ಮುಂದೆ. ಓವರ್ ಮುಕ್ತಾಯ. ಓವರ್ ಆಗಿದೆ. ಓವರ್ ಮುಕ್ತಾಯ. 12 ಎಸೆತ, 2 ರನ್ನಿನ ಅವಶ್ಯಕತೆ. 12 balls, just 2 runs required. ಒಂದು ಹಂತದಲ್ಲಿ ದಿ ವೈಬ್ ಧಾರವಾಡ ತಂಡ ಮೇಲುಗೈ ಸಾಧಿಸ್ತಾ ಇದೆ. ನಿನ್ನೆಯ ಇದೇ ಪರಿಸ್ಥಿತಿಯಲ್ಲಿ ಕೊನೆಯ ಪಂದ್ಯಾಟದಲ್ಲಿ ವೈಬ್ ತಂಡ ಹಗಲಿರುಳು ಪಂದ್ಯಾಟವನ್ನು ಆಡಿತ್ತು. ನೆಟ್ಟ ನೇರ ಹೊಡೆತ. ರಕ್ಷಣಾತ್ಮಕವಾಗಿ ಬ್ಯಾಟ್ ಬೀಸಿದ್ದಾರೆ. ಏಕಪಕ್ಷೀಯ ಪಂದ್ಯಾಟ ಸಾಗ್ತಾ ಇದೆ. ಒನ್ ಸೈಡೆಡ್ ಮ್ಯಾಚ್. ಪಂದ್ಯಾಟ ಆಗ್ತಾ ಇದೆ. ಗೆಲುವಿಗಾಗಿ ಕೇವಲ 1 ರನ್ನಿನ ಅವಶ್ಯಕತೆ. ಅಂತಿಮವಾಗಿ ದಿ ವೈಬ್ ಧಾರವಾಡ ತಂಡ ಅಪ್ಪು ಟ್ರೋಫಿ ಫೈನಲ್ ಹಂತವನ್ನು ತಲುಪ್ತಾ ಇದೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ರು. ಯಾವುದೇ ವಿಕೆಟ್ ಗಳನ್ನ ಕಳೆದುಕೊಳ್ಳದ